ಮುಸ್ಲಿಮರ ಬಗ್ಗೆ ನಿಂದನಾತ್ಮಕ ಹೇಳಿಕೆ ಸಮರ್ಥಿಸಿಕೊಳ್ಳಲು ತಪ್ಪು ವಿಡಿಯೋ ತೋರಿಸಿದ ಸಿಟಿ ರವಿ. ನೀಟ್ ಹೋರಾಟದ ವಿಡಿಯೋ ಅಂತ ಬಿಹಾರದ ರಸ್ತೆ ಅಪಘಾತದ ವಿಡಿಯೋ ತೋರಿಸಿದ ಬಿಜೆಪಿ ನಾಯಕ. ಮುಲ್ಲಾಗಳಿಗೆ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅನ್ನೋ ನಿಂದನಾತ್ಮಕ ಹೇಳಿಕೆ ಸಮರ್ಥಿಸಿಕೊಳ್ಳಲು ಹೋಗಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮತ್ತೆ ಎಡವಟ್ಟು ಮಾಡಿಕೊಂಡಿದ್ದಾರೆ. 8 ದಿನಗಳ ಹಿಂದೆ ಬಿಹಾರದ ರಸ್ತೆ ಅಪಘಾತದ ಬಳಿಕ ವಿಡಿಯೋವೊಂದನ್ನು ತೋರಿಸಿ ಅದನ್ನೇ ನೀಟ್ ಪ್ರತಿಭಟನೆ ಸಂದರ್ಭದ್ದು ಅನ್ನುವಂತೆ ಈ ಮುಲ್ಲಾನ ಬಗ್ಗೆ ಮಾತನಾಡಿದ್ದೇನೆ ಅಂತ ಹೇಳಿ ಈಗ ಮುಜುಗರಕ್ಕೆ ಒಳಗಾಗಿದ್ದಾರೆ. ರವಿವಾರ ನಗರದ ಬಸವನಹಳ್ಳಿಯ ತಮ್ಮ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ವಿಡಿಯೋ ತೋರಿಸಿ ಮಾತಾಡಿದ ಅವರು, ನಗರ ಠಾಣೆಯಲ್ಲಿ ನನ್ನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಬೆಂಬಲಿಸಿ ನಡೆದ ಸಭೆಯಲ್ಲಿ ಮುಲ್ಲಾನಿಗೂ ನೀಟ್ಗೂ ಏನ್ ಸಂಬಂಧ? ಎದೆ ಸೆಳೆದ್ರೆ 3 ಅಕ್ಷರ ಮುಲ್ಲಾನಿಗೆ ಬರೋದಿಲ್ಲ. ಆರ್ಟಿಕಲ್ 370 ರದ್ದುಪಡಿಸಿದ್ದಕ್ಕೆ ಧಿಕ್ಕಾರ ಕೂಗ್ತಾರೆ. ಅದಕ್ಕೂ ನೀಟ್ಗೂ ಏನ್ ಸಂಬಂಧ ಅಂತ ಕೇಳಿದ್ದೀನಿ ಅಂತ ಹೇಳಿದ್ದಾರೆ. ನೀಟ್ ಪ್ರತಿಭಟನೆ ನೆಪದಲ್ಲಿ ನಮ್ಮ ಸೈನಿಕರಿಗೆ ಅಪಮಾನಿಸುವ ಕೆಲಸ ಮಾಡ್ತಾರೆ. ಇವರು ದೇಶದ್ರೋಹಿಗಳು ಅಲ್ಲದೆ ಇನ್ಯಾರು ಅಂತ ಪ್ರಶ್ನೆ ಮಾಡಿದ್ದೇನೆ. ನನ್ನ ಹತ್ರ ಒಂದು ವಿಡಿಯೋ ಇದೆ ಅಂತ ವಿಡಿಯೋ ತೋರಿಸಿದ ಅವರು, ಈ ಮುಲ್ಲಾ ಜೀಪಿನ ಪೆಟ್ರೋಲ್ ಟ್ಯಾಂಕ್ಗೆ ಬೆಂಕಿ ಕಡ್ಡಿ ಗೀರಿ ಬೆಂಕಿ ಹಚ್ಚೋಕೆ ಮುಂದಾಗ್ತಾನೆ, ಈ ಮುಲ್ಲಾನ ಬಗ್ಗೆನೇ ನಾನು ಹೇಳಿದ್ದು ಅಂತ ವಿಡಿಯೋವನ್ನ ಪ್ರದರ್ಶಿಸಿದ್ರು. ಚಿಕ್ಕಮಗಳೂರಿನಲ್ಲಿ ನಗರ ಠಾಣೆಯಲ್ಲಿ ನನ್ನ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ. ನಾನು ಸಾರ್ವಜನಿಕ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬೆಂಬಲಿಸಿ ನಡೆದಂಥ ಸಭೆಯಲ್ಲಿ ಭಾಷಣದಲ್ಲಿ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದೇನೆ. ಆ ಮಾತಿಗೆ ನಾನು ಬದ್ಧ ಇದ್ದೇನೆ. ಮುಲ್ಲಾನಿಗೂ ನೀಟಿಗೂ ಏನು ಸಂಬಂಧ ಅಂತ ಕೇಳಿದ್ದೀನಿ. ಎದೆ ಸೀಳಿದ್ರೆ 3 ಅಕ್ಷರ ಬರೋದಿಲ್ಲ ಮುಲ್ಲಾನಿಗೆ, ಅವನು ನೀಟ್ ಬಗ್ಗೆ ಮಾತಾಡ್ತಾನೆ ಅಂತ ಹೇಳಿದ್ದೀನಿ. ನೀಟ್ನಲ್ಲಿ ಆರ್ಟಿಕಲ್ 370 ರದ್ದುಪಡಿಸಿರೋದು ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಾರೆ. ಅದಕ್ಕೂ ನೀಟಿಗೂ ಏನು ಸಂಬಂಧ ಅಂತ ಕೇಳಿದ್ದೇನೆ. ನೀಟ್ನ ಪ್ರತಿಭಟನೆಯ ನೆಪದಲ್ಲಿ ನಮ್ಮ ಸೈನಿಕರಿಗೆ ಅಪಮಾನಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವರು ದೇಶದ್ರೋಹಿಗಳಲ್ಲದೆ ಇನ್ಯಾರು ಅಂತ ಪ್ರಶ್ನೆ ಮಾಡಿದ್ದೀನಿ. ನನ್ನ ಹತ್ರ ಒಂದು ವಿಡಿಯೋ ಇದೆ, ಇಲ್ಲಿ ನೋಡಿ. ಈ ಮುಲ್ಲಾ ಜೀಪಿನ ಪೆಟ್ರೋಲ್ ಟ್ಯಾಂಕಿಗೆ ಕಡ್ಡಿಗೀರಿ ಬೆಂಕಿ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಮುಲ್ಲಾನ್ ಬಗ್ಗೆನೇ ನಾನು ಹೇಳಿದ್ದು. ಇಲ್ಲೆಲ್ಲೂ ನಾನು ಮುಸ್ಲಿಮರು ಅಂತ ಹೇಳಿಲ್ಲ, ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಯಾವ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ ಅಂದ್ರೆ, ಈ ಪೆಟ್ರೋಲ್ ಟ್ಯಾಂಕರಿಗೆ ಬೆಂಕಿ ಹಾಕ್ಲಿಕ್ಕೆ ಹೋಗಿ ಕಡ್ಡಿಗೀರ್ತಿರುವಂತ ಮುಲ್ಲಾನ್ ಬಗ್ಗೆ ಮಾತಾಡಿದ್ದೀನಿ. ಈ ಮುಲ್ಲಾನ ಬಗ್ಗೆ ಮಾತಾಡೋದು ಅಪರಾಧ ಆಗತ್ತಾ? ಈ ಗೀರಿ ಬೆಂಕಿ ಹಾಕ್ಲಿಕ್ಕೆ ಹೊರಟಂತ ಮುಲ್ಲಾನ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳೋದು ಮುಸ್ಲಿಮರನ್ನ ಪ್ರಚೋದಿಸಿದಂಗಾಗತ್ತಾ? ಜೀಪ್ ಪೆಟ್ರೋಲ್ ಟ್ಯಾಂಕ್ಗೆ ಬೆಂಕಿ ಹಾಕೋಕೆ ಯತ್ನಿಸಿದ ಮುಲ್ಲಾನ ಬಗ್ಗೆ ಮಾತನಾಡಿದ್ದೇನೆ. ಈ ಮುಲ್ಲಾನ ಬಗ್ಗೆ ಮಾತಾಡುವುದು ಅಪರಾಧವಾಗತ್ತಾ? ಬೆಂಕಿ ಹಚ್ಚಲು ಮುಂದಾದ ಮುಲ್ಲಾನ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಹೇಳೋದು ಮುಸ್ಲಿಮರನ್ನ ಪ್ರಚೋದನೆ ಮಾಡಿದಂತಾಗತ್ತಾ? ಪೆಟ್ರೋಲ್ ಟ್ಯಾಂಕ್ಗೆ ಬೆಂಕಿ ಹಾಕ್ತಿರುವ ಮುಲ್ಲಾನ ಬಗ್ಗೆ ಮಾತಾಡಿದ್ರೆ ನೀವು ಸಂಬಂಧವನ್ನ ಕಲ್ಪಿಸ್ಕೊಂಡಿದ್ದೀರಿ. ನಿಮಗೂ ಪೆಟ್ರೋಲ್ ಟ್ಯಾಂಕ್ಗೂ ಬೆಂಕಿ ಹಾಕ್ದವನಿಗೂ ಸಂಬಂಧ ಏನು ಅಂತ ಪ್ರಶ್ನೆ ಮಾಡಿದ್ರು. ಸಂಬಂಧ ಇಲ್ಲದೆ ಇದ್ರೆ ಮುಸ್ಲಿಂ ಸಮುದಾಯಕ್ಕೆ ಅಪಮಾನ ಅನ್ನೋದನ್ನ ಹೇಗೆ ಭಾವಿಸ್ತೀರಿ ಅಂತ ಕೇಳಿದ್ರು. ನಾನು ಮುಸ್ಲಿಮರ ಬಗ್ಗೆ ಒಂದು ಶಬ್ದವನ್ನು ಮಾತಾಡಿಲ್ಲ. ಈ ವ್ಯಕ್ತಿ ಬಗ್ಗೆ ಮಾತಾಡಿದ್ದೇನೆ. ದೇಶದ ನಾಗರಿಕ ಈ ಕೆಲಸ ಮಾಡಲ್ಲ. ನೀಟ್ ವಿದ್ಯಾರ್ಥಿಗಳು ಈ ಕೆಲಸ ಮಾಡಲ್ಲ. ಸಂವಿಧಾನದ ಬಗ್ಗೆ ಕಾಳಜಿ ಇದ್ದವರು ಪೆಟ್ರೋಲ್ ಟ್ಯಾಂಕ್ಗೆ ಬೆಂಕಿ ಹಾಕಲ್ಲ. ಈ ಬೆಂಕಿ ಹಾಕ್ತಿರೋನಿಗೂ ನೀಟ್ಗೂ ಏನೂ ಸಂಬಂಧ ಇಲ್ಲ. ಇವನ ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಇವನ ಬಗ್ಗೆ ಮಾತನಾಡಿದ್ದೀನಿ. ಸಮಾಜಘಾತುಕ ಕೆಲಸ ಮಾಡೋರಿಗೆ ಧರ್ಮ ಇಲ್ಲ. ಈ ಜೀಪ್ಗೆ ಬೆಂಕಿ ಹಾಕೋನಿಗೂ ನನ್ನ ಮೇಲೆ ಪ್ರಕರಣ ದಾಖಲಿಸಿದವನಿಗೂ ಸಂಬಂಧ ಇದೆ. ಪೊಲೀಸ್ ಇಲಾಖೆ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ರು. ನಾನು ಈ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿರೋ ಮುಲ್ಲಾನಿಗೆ ಬಗ್ಗೆ ಮಾತಾಡಿದ್ರೆ ನೀವ್ಯಾಕೆ ನಿಮ್ಮ ಜೊತೆಗೆ ಸಂಬಂಧ ಕಲ್ಪಿಸ್ಕೊಂಡಿದ್ದೀರಿ? ನಿಮಗೂ ಈ ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕ್ತಿರೋನಿಗೂ ಸಂಬಂಧ ಏನು? ನಿಮಗೆ ಸಂಬಂಧ ಇಲ್ಲ ಅಂದ್ರೆ ಇವನಿಗೆ ಬೈದಿದ್ದನ್ನ ಮುಸ್ಲಿಂ ಸಮಾಜಕ್ಕೆ ಅಪಮಾನ ಅಂತ ಹೇಗೆ ಭಾವಿಸ್ತೀರಿ? ನಾನು ಮುಸ್ಲಿಮರ ವಿರುದ್ಧ ಒಂದು ಶಬ್ದ ಮಾತಾಡಿಲ್ಲ. ಈ ವ್ಯಕ್ತಿ ಬಗ್ಗೆ ಮಾತಾಡಿದ್ದೀನಿ. ಯಾವ ವ್ಯಕ್ತಿ ಬಗ್ಗೆ? ಈ ಕ್ರಿಮಿನಲ್ ಬಗ್ಗೆ ಮಾತಾಡಿದ್ದೀನಿ. ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕೋನು ಸಿವಿಲಿಯನ್ ಅಲ್ಲ, ನಾಗರಿಕ ಈ ಕೆಲಸ ಮಾಡಲ್ಲ. ದೇಶಭಕ್ತನು ಈ ಕೆಲಸ ಮಾಡಲ್ಲ. ನೀಟ್ ವಿದ್ಯಾರ್ಥಿಗಳು ಈ ಕೆಲಸ ಮಾಡಲ್ಲ. ಸಂವಿಧಾನದ ಬಗ್ಗೆ ಕಾಳಜಿ ಇದ್ದವರು ಪೆಟ್ರೋಲ್ ಟ್ಯಾಂಕಿಗೆ ಬೆಂಕಿ ಹಾಕಲ್ಲ.
ಈ ಬೆಂಕಿ ಹಾಕ್ತಾ ಇರೋನಿಗೂ ನೀಟಿಗೂ ಏನೂ ಸಂಬಂಧ ಇಲ್ಲ. ಇವನಿಗೆ ಎದೆಸಿ ಹೇಳಿದ್ರೆ 3 ಅಕ್ಷರ ಬರಲ್ಲ. ಇವನ ಬಗ್ಗೆ ಮಾತಾಡಿದ್ದೀನಿ. ಇವನ ಬಗ್ಗೆ ಮಾತಾಡಿದ್ರೆ ಮುಸ್ಲಿಂ ಸಮಾಜಕ್ಕೆ ಅಪಮಾನಿಸಿದ ಸಿ ಟಿ ರವಿ ಅಂತ ನೀವು ಭಾವಿಸೋದಾದ್ರೆ, ಆ ಪೆಹಲ್ಗಾವ್ನಲ್ಲಿ ಕಲ್ಮಾ ಪಡೋ ಅಂತ ಹೇಳಿ ನಮ್ಮ ಹಿಂದೂಗಳನ್ನ ಕೊಂದ್ರಲ್ಲ, ಅವ್ರನ್ನ ನಾವು ಯಾರ ಜೊತೆಗೆ ಸೇರಿಸ್ಬೇಕು? ಅವ್ರಿಗೆ ಧರ್ಮ ಇಲ್ಲ ಅಂತ ನೀವೇ ಹೇಳಿದ್ರಿ. ಅವನ ಧರ್ಮದ ವಿಚಾರವನ್ನೇ ಮುಂದಿಟ್ಕೊಂಡ. ಅಂದ್ರೆ ನನ್ನ ವಿರುದ್ಧ ಯಾರು ಕೇಸ್ ಕೊಟ್ಟಿದ್ದಾರೆ, ಆ ಕೇಸ್ ಕೊಟ್ಟಿರೋರಿಗೂ ಈ ಕ್ರಿಮಿನಲ್ಗೂ ಏನೋ ಸಂಬಂಧ ಇದೆ. ಸಿಟಿ ರವಿ ಪತ್ರಿಕಾಗೋಷ್ಠಿಯಲ್ಲಿ ಪ್ರದರ್ಶಿಸಿದ ವಿಡಿಯೋ ಬಿಹಾರದ ರಸ್ತೆ ಅಪಘಾತದಿಂದ ಆಕ್ರೋಶಗೊಂಡ ಜನ ಜೀಪಿಗೆ ಬೆಂಕಿ ಹಚ್ಚುತ್ತಿರುವ ವಿಡಿಯೋ ಆಗಿದೆ ಅಂತ ತಿಳಿದು ಬಂದಿದೆ. ಈ ವಿಡಿಯೋವನ್ನ ದಿಲ್ಲಿಯಲ್ಲಿ ನಡೆದ ನೀಟ್ ಹೋರಾಟದ ವಿಡಿಯೋ ಅಂತ ತೋರಿಸಿ ತಮ್ಮ ಪ್ರಚೋದನಕಾರಿ ಹೇಳಿಕೆಯನ್ನ ಸಮರ್ಥಿಸಿಕೊಂಡ ಸಿಟಿ ರವಿ ಈಗ ಮತ್ತೆ ಮುಜುಗರಕ್ಕೀಡಾಗಿದ್ದಾರೆ. ಪ್ರತಿಭಟನಾಕಾರರು ಕಾರಿಗೆ ಬೆಂಕಿ ಹಚ್ಚೋಕೆ ಯತ್ನಿಸಿದ್ದಾರೆ ಎಂಬ ಹೇಳಿಕೆಯೊಂದಿಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಿರುವ ವಿಡಿಯೋ ಸುಳ್ಳು ಅನ್ನೋದು ಇಂಡಿಯಾ ಟುಡೇ ಫ್ಯಾಕ್ಟ್ ಚೆಕ್ ಪರಿಶೀಲನೆಯಲ್ಲಿ ಬಹಿರಂಗವಾಗಿದೆ. ವೈರಲ್ ವಿಡಿಯೋ ದಿಲ್ಲಿಯ ಸಿಜೆಪಿ ಪ್ರತಿಭಟನೆಗೆ ಸಂಬಂಧಿಸಿದ್ದಲ್ಲ, ಬದಲಿಗೆ ಅದು ಬಿಹಾರದ ಗಯಾದಲ್ಲಿ ರಸ್ತೆ ಅಪಘಾತದ ಬಳಿಕ ನಡೆದ ಜನಸಮೂಹದ ಆಕ್ರೋಶದ ಘಟನೆಯಾಗಿದೆ ಅಂತ ಫ್ಯಾಕ್ಟ್ ಚೆಕ್ ಸ್ಪಷ್ಟಪಡಿಸಿದೆ. ವಿಡಿಯೋದಲ್ಲಿ ಕೋಪಗೊಂಡ ಜನರು ಹಾನಿಗೊಳಗಾದ ಮಹೀಂದ್ರಾ ಥಾರ್ ವಾಹನವನ್ನ ಸುತ್ತುವರೆದಿರೋದು ಕಾಣುತ್ತೆ. ನೀಟ್ ವಿದ್ಯಾರ್ಥಿ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಲಾದ ವ್ಯಕ್ತಿಯೊಬ್ಬರು ವಾಹನದ ಇಂಧನ ಟ್ಯಾಂಕ್ಗೆ ಉರಿತಿರುವ ಬೆಂಕಿ ಕಡ್ಡಿಯನ್ನ ಎಸೆಯೋಕೆ ಮುಂದಾಗ್ತಾರೆ. ಈ ವೇಳೆ ಪೊಲೀಸ್ ಸಿಬ್ಬಂದಿಯೊಬ್ಬರು ಅವರನ್ನ ತಡೆಯೋಕೆ ಯತ್ನಿಸುತ್ತಿರುವ ದೃಶ್ಯವೂ ವಿಡಿಯೋದಲ್ಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.